ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಬು ಪ್ರಾರಂಭ ಆಗಿ 60 ವರ್ಷಗಳ ಕಾಲ ಆಗಿದೆ. ಈ 60 ವರ್ಷಗಳಲ್ಲಿ ನೂರಾರು ಕ್ರೀಡಾಪಟುಗಳನ್ನು ತಯಾರಿಸಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದ ಆಟಗಾರನಾಗಿ ರೂಪಿಸಿರುವ ಖ್ಯಾತಿ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ದು. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಬಲ್ಲಿ ಇದು 50ನೇ ಪಂದ್ಯಾವಳಿ, ಕಬಡ್ಡಿ ಪಂದ್ಯಾವಳಿ. ನಾವು ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು, ಪುರುಷ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳನ್ನು, ಈ ಗೋಲ್ಡ್ ಕಪ್ ಕಬಡ್ಡಿ ಪಂದ್ಯಾವಳಿಗಳನ್ನು ಮಾಡಿರುವ ಹೆಮ್ಮೆ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ದು. ಬಹುಶಃ ಗೋಲ್ಡ್ ಕಪ್ ಕಬಡ್ಡಿ ಟೂರ್ನಮೆಂಟನ್ನು ಮಾಡಿದಂಥ ಏಕೈಕ ಖಾಸಗಿ ತಂಡ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಆಗಿರುತ್ತೆ. ಆಮೇಲೆ ನಾವು ಈ ಬಾರಿ ಖಾಸಗಿ ತಂಡಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೇವೆ. 3 ದಿನಗಳ ಕಾಲ ಈ ಪಂದ್ಯಾವಳಿ ನಡೆಯೋದಿದೆ. 12ನೇ ತಾರೀಕು 5ವರೆಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ. ಆ ಪಂದ್ಯಾವಳಿಯನ್ನು ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹಾಲಿ ಅಧ್ಯಕ್ಷರಾದ ಸ್ವತಃ ಕಬಡ್ಡಿ ಆಟಗಾರರಾದ HM ರೇವಣ್ಣರವರು, ಅವ್ರ ಜೊತೆಗೆ ಸ್ವತಃ ಕಬಡ್ಡಿ ಆಟಗಾರರಾದ KM ನಾಗರಾಜ್ರವರು, ಕರ್ನಾಟಕ ಧಾರ್ಮಿಕ ಪರಿಷತ್ನ ಸದಸ್ಯರು ಮತ್ತು ಕಮ್ಯುನಿಟಿ ಸೆಂಟರ್ ಜಯನಗರ ಇದರ ಅಧ್ಯಕ್ಷರು ಸಹ, ಅವರು ಕನಕನಪಾಳ್ಯ ಕಬಡ್ಡಿ ಕ್ಲಬ್ನ ಅಧ್ಯಕ್ಷರು ಕೂಡ. ಅವರ ಜೊತೆಗೆ ಮಾಜಿ ಮಹಾಪೌರರಾದ ಹುಚ್ಚಪ್ಪನವರು ಮತ್ತು ಈ ಭಾಗದ ಶಾಸಕರಾದ CN ಅಶ್ವತ್ಥನಾರಾಯಣವರ ಸಮ್ಮುಖದಲ್ಲಿ 12ನೇ ತಾರೀಕು 5:15 ಗಂಟೆಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ. 36 ಪುರುಷರ ಖಾಸಗಿ ತಂಡಗಳು ಈ ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದೆ. ಭಾನುವಾರ ಸಂಜೆ 5:30 ಗಂಟೆಯಿಂದ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಪಂದ್ಯಾವಳಿಗಳು ನಡೆಯೋದಿದೆ. ನಾವು ಈ ಟೂರ್ನಮೆಂಟಲ್ಲಿ ವಿಜೇತರಾದ ತಂಡಕ್ಕೆ 75,000 ರೂಪಾಯಿಗಳ ನಗದು ಬಹುಮಾನ, 2ನೇ ಸ್ಥಾನ ಪಡೆದಂಥ ತಂಡಕ್ಕೆ 50,000 ರೂಪಾಯಿ ನಗದು ಬಹುಮಾನ, 3 ಮತ್ತು 4ನೇ ಸ್ಥಾನ ಪಡೆದಂಥ ಕಬಡ್ಡಿ ತಂಡಗಳಿಗೆ ತಲಾ 25,000 ರೂಪಾಯಿಗಳ ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಾವು ಇಲ್ಲೇನು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈ ಕರಂಡಗಳನ್ನು, ಆ ಕಪ್ಗಳನ್ನು ಅವರಿಗೆ ನಾವು ಅದನ್ನು ಕೊಡೋರಿದ್ದೇವೆ. ಅದ್ರ ಜೊತೆಗೆ ಯಾರು ಆಟಗಾರರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ನಾವು ಭಾಗಿಯಾಗಿರುವ ವಿಷಯದಲ್ಲಿ ಒಂದು ಸರ್ಟಿಫಿಕೇಟನ್ನು ಎಲ್ಲ ಪಾಲ್ಗೊಳ್ಳುವಂಥ ಆಟಗಾರರಿಗೆ ಯಂಗ್ಸ್ಟರ್ಸ್ ಕಬಡ್ಡಿಯಿಂದ ಕೊಡ್ತಾ ಇದ್ದೀವಿ. ಈ ಕಬಡ್ಡಿ ಟೂರ್ನಮೆಂಟು ನಮ್ಮ 60ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಮಾಡ್ತಾ ಇರೋದು. ಈ ಕಬಡ್ಡಿ ಟೂರ್ನಮೆಂಟನ್ನು ನಮ್ಮ ಕಬಡ್ಡಿ ಕ್ಲಬ್ನ ಸಂಸ್ಥಾಪಕ ಸದಸ್ಯರುಗಳಾದ ಶ್ರೀ SB ಶಿವಲಿಂಗಯ್ಯ ಮತ್ತು ರಾಷ್ಟ್ರಮಟ್ಟದ ಆಟಗಾರರಾದ G ಚಿನ್ನಸ್ವಾಮಿ ರೆಡ್ಡಿ, ಇವರಿಬ್ಬರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ನಾವು ಈ ಕಬಡ್ಡಿ ಟೂರ್ನಮೆಂಟನ್ನು ನಾವು 12ನೇ ತಾರೀಕು 5:15 ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕಬಡ್ಡಿ ತಂಡವನ್ನು 60 ವರ್ಷಗಳ ಕಾಲದಲ್ಲಿ ಕೋದಂಡರಾಮಪುರ ಕಾರ್ಪೊರೇಷನ್ ಪ್ರೌಢಶಾಲೆಯ ಕ್ರೀಡಾಂಗಣ ಇದು ಬಹುತೇಕರು ನಾವು ಈ ಕಬಡ್ಡಿ ತಂಡದಲ್ಲಿರೋರು ಕಾರ್ಪೊರೇಷನ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ನಾವು ಇಲ್ಲದಿದ್ದರೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ದೇಶೀಯ ಕ್ರೀಡೆಯನ್ನು ಉಳಿಸಲೇಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ನೀವು ನೋಡಿರ್ಬೋದು, ಎಲ್ಲ ಮ್ಯಾಟ್ಗಳಲ್ಲಿ ಕಬಡ್ಡಿ ಟೂರ್ನಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ನಾವು ಮಣ್ಣಿನ ಅಂಗಳದಲ್ಲೇ ನಾವು ಅಂಕಣ ತಯಾರು ಮಾಡಿ ಆಡ್ತಾ ಇದ್ದೀವಿ. ಈ ಮಣ್ಣಿನ ಅಂಕಣವನ್ನು ನಾವು ತಯಾರು ಮಾಡಬೇಕಾದ್ರೆ ಸಾಂಪ್ರದಾಯಿಕವಾದ ಗರಡಿಯ ಮಟ್ಟಿ ಮಣ್ಣನ್ನು ಅಲ್ಲಿ ಅಂಕಣವನ್ನು ತಯಾರು ಮಾಡಿದ್ದೇವೆ. ನಮ್ಮ ಲೋಕೇಶ್ರವರು, ವೆಂಕಟೇಶ್ರವರು, ನಮ್ಮ ವಿಶಾಲ್ ಶ್ರೀನಿವಾಸರವರು ಇವರೆಲ್ಲ ಸೇರಿ ಕಬಡ್ಡಿ ಅಂಗಳವನ್ನು ತಯಾರು ಮಾಡಿದ್ದಾರೆ. ಈ ಮಟ್ಟಿ ಮಣ್ಣಿಗೆ ನಾವು ಅರಿಶಿಣ, ಕುಂಕುಮ, ಚಂದನ, ಪಚ್ಚೆ ಕರ್ಪೂರ, ಬೇವಿನ ಪುಡಿ ಮತ್ತು ಬೆಣ್ಣೆ, ಹಾಲು, ಮೊಸರು, ಹರಳೆಣ್ಣೆ ಇಷ್ಟು ಮಣ್ಣಿಗೆ ಮಿಶ್ರಣ ಮಾಡಿ ಸಾಂಪ್ರದಾಯಿಕವಾದ ಅಂಕಣವನ್ನು ಮಾಡಿದ್ದೇವೆ. ಬಹುಶಃ ಇದು ನನಗೆ ಗೊತ್ತಿರೋ ಮಟ್ಟಕ್ಕೆ ಪ್ರಪ್ರಥಮ ಬಾರಿಗೆ ನಾವು ಈ ರೀತಿಯ ಸಾಂಪ್ರದಾಯಿಕ ಮಣ್ಣಿನ ಅಂಗಣದಲ್ಲಿ ಕಬಡ್ಡಿ ಟೂರ್ನಮೆಂಟನ್ನು ಮಾಡ್ತಾಯಿದ್ದೀವಿ.